ನಮ್ಮವರೆಲ್ಲ ಕಥೆ ಪಡೆಯುತ್ತಾ ಮುಂದೆ ಮುಂದೆ ಬರುತ್ತಾ ಇದ್ದೀಯ. ಬಂದವ ನೀನು ಯಾರು? ಯಾಕಾಗಿ ಬಂದೆ? ಯಾರು ನಿನ್ನ ತಂದೆ? ಎಲ್ಲರಿಗೂ ಹೇಳಿಕೆಯನ್ನು ಕೊಟ್ಟೆಯೇನೋ, ದೇವತೆಗಳೆಲ್ಲರಿಗೂ ಅವಿಸಲಿದ್ದೇನೋ, ಎಲ್ಲರಿಗಿದ್ದೇನೆ. ಆದರೆ ನೀನೇನು ಮಾಡಿದೆ? ಏನಾಗಿದೆ? ಈಶಾನ್ಯ ಭಾಗವನ್ನು ಮಾತ್ರ ಬರಿದಾಗಿದೆ. ನ್ಯಾಯವಾಗಿ ನೋಡಬೇಕು ಅಂತಾದ್ರೆ ಈಶಾನ್ಯ ಭಾಗವೆನ್ನುವುದು ನನ್ನ ತಂದೆ ಪ್ರಭು ಪರಮೇಶ್ವರನಿಗೆ ಸೇರಬೇಕಾಗಿತ್ತು. ಆತನಿಗೆ ಹವಿಸ್ಸನ್ನು ನೀಡದೆ ನಿರೀಶ್ವರ ಯಾಗವನ್ನು ಕೈಗೊಂಡೆಯ ಪರಮೇಶ್ವರನ ಪಕ್ಷಪಾತಿಯಾಗಿ ಆತನಿಗೆ ನ್ಯಾಯವನ್ನು ದೊರಕಿಸಿಕೊಡುವುದಕ್ಕಾಗಿ ಆತನ ಮಗ ವೀರಭದ್ರ ಪರಮೇಶ್ವರನ ಮಗ ತಂದೆಗೆ ಆದಂತ ಅಪಮಾನವನ್ನು ಕೇಳುವುದಕ್ಕಾಗಿ ಬಂದೀಯ. ಇದಕ್ಕೆಲ್ಲ ಕಾರಣಕರ್ತರು ಯಾರು ಗೊತ್ತಾ? ನಿನ್ನಪ್ಪ ಪರಮೇಶ್ವರ. ಒಂದೊಂದು ದಿನ ತ್ರಿವೇಣಿ ಸಂಗಮದಲ್ಲಿ ಮಾಡುತ್ತಿರುವಂತಹ ಸತ್ರಯಾಗದಲ್ಲಿ ಅದೆಷ್ಟೋ ಮಂದಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಬರುವಂತಹ ಸಂದರ್ಭ, ಅಂತಹ ಸಂದರ್ಭಕ್ಕೆ ಈ ದಕ್ಷ ಪ್ರಜಾಪುರ ಪ್ರವೇಶ ಆ ಕ್ಷಣದಲ್ಲಿ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸುತ್ತಾರೆ. ಹಾಗಾದರೆ ಒಬ್ಬ ಮಾತ್ರ ನನಗೆ ಅಪಮಾನ ಮಾಡಿದ, ಬೇರೆ ಯಾರು ಅಲ್ಲ, ನಿನ್ನಪ್ಪ ಪರಮೇಶ್ವರ. ನನ್ನ ತಂದೆ ಅಧ್ಯಕ್ಷ ಪೀಠದಲ್ಲಿದ್ದರು. ಅಧ್ಯಕ್ಷ ಪೀಠಕ್ಕೆ ಗೌರವ ಕೊಡಬೇಕೆನ್ನುವಂತಹ ಉದ್ದೇಶದಿಂದ ನಿನ್ನ ತಂದೆ ತಕ್ಷಣ ಜೊತೆ ಮಾತನಾಡದೇ ಇರಬಹುದು. ನಿನ್ನಲ್ಲಿ ಮಾತನಾಡಿರುವಂತಹ ಉದ್ದೇಶವನ್ನು ಕಾರಣಕ್ಕಾಗಿ ದುಡುಕಿದೆಯ ಅಧ್ಯಕ್ಷ ಪೀಠದಲ್ಲಿರ್ತದ ಪರಮೇಶ್ವರ ಮಾತನಾಡುವುದು ಬಿಡು, ಒಂದು ಕೈ ಸನ್ನೆ ಮಾಡಬಹುದಿತ್ತಲ್ಲ. ಹೇಗೆ ಗೊತ್ತೇ? ಮತ್ತೆ ನೋಡುವ, ಅದು ಸಹ ಮಾಡಲಿಲ್ಲ. ನನಗೆ ಅಪಮಾನ ಮಾಡಿದ, ಅಪಮಾನ ಮಾಡಿದಂತ ಪರಮೇಶ್ವರನಿಗೆ ಇಂದು ಮಾಡುತ್ತಿರುವಂತಹ ನಿರೀಶ್ವರ ಯಾಗ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಪರಮೇಶ್ವರನಿಗೆ ಬಿಸಿಲ್ಲ, ಅದಕ್ಕಾಗಿ ಹೇಳುತ್ತಾ ಇದ್ದೇನೆ, ಒಂದಾಗಿ ಹಿಂದೆ ಹೋದರೆ ಅವನಿತ್ತು ಈ ಯಾಗದಲ್ಲಿ ನಡೆದಂತಹ ದೇವಾನುಜಾತಿಗಳೆಲ್ಲರನ್ನು ಒಡೆದೋಡಿಸಿದ್ದೇನೆ. ರಕ್ತದ ಹೊಳೆ ಯಾರಿಂದ
ನಡೆಯುತ್ತಿರುವಂತಹ ಯಾಗಕುಂಡಕ್ಕೆ ನಿನ್ನ ತಲೆಯನ್ನು ಹಾ. ಹೋಗಿಸುವಂತಹ ಕಾಲಕ್ಕೆ ಯಾರು ಹಿಡಿಯುತ್ತಾರೆ ಎನ್ನುವ ಹಾಗೆ ನೋಡಿ ಬಿಡುವ. ವೀರಭದ್ರ ಏನು? ನಾನು ಆಲೋಚನೆ ಮಾಡಿದ್ದೇನೆ ಗೊತ್ತಾ? ಹೇಗೆ? ನಾನು ಮಾಡ್ತಿರುವಂತಹ ಯಾಗಕ್ಕೆ ಹಾ. ಯಾವ್ದಾದ್ರು ಪ್ರಾಣಿನ ಬಲಿ ಕೊಡಬೇಕೆಂದು. ಇನ್ನು ಅಗತ್ಯವಿಲ್ಲ. ಇಲ್ವೇ? ನಿನ್ನಂತ ದೊಡ್ಡ ಪ್ರಾಣಿನ ಇಲ್ಲ. ಓಹೋ. ಅದಕ್ಕಾಗಿ ಏನು? ನಿನ್ನ ತಲೆಯನ್ನು ಕಡಿದು ಹಾ. ಹೋಮಕುಂಡಕ್ಕೆ ಅಗ್ನಿ ಕೊಡುವಾಗ ಯಾರಿದ್ದರು? ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕಾಗಿ ನೇರವಾಗಿ ಕೈಲಾಸಕ್ಕೆ ತೆರಳುತ್ತೇನೆ.